ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಅದು ಹಿಂದುಳಿದ ಹೈದರಾಬಾದ್ ಕರ್ನಾಟಕ. ಪ್ರಸ್ತುತ ಕಲ್ಯಾಣ ಕರ್ನಾಟಕ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಸಿಗಲೆಂಬ ಆಶಯದೊಂದಿಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಅಂದ ಮೇಲೆ ಅಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗುತ್ತದೆ. ಆದರೆ ಇಲ್ಲಿ ಮಾತ್ರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳದೇ ಇರೋದ್ರಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತಿದೆ. ಹಾಗಾದ್ರೆ ಯಾವ ವಿಶ್ವವಿದ್ಯಾಲಯ ಅಂತೀರಾ? ಈ ಸ್ಟೋರಿ ನೋಡಿ. ಖಾಲಿ ಹುದ್ದೆಗಳಿಂದ ನಲುಗುತ್ತಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯ. ಖಾಲಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಮೀನಾಮೇಷ. ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಖಾಲಿ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊಡಲಿ ಪೆಟ್ಟು. ಗುಲ್ಬರ್ಗ ವಿಶ್ವವಿದ್ಯಾಲಯ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಸಿಗಲೆಂಬ ಆಶಯದೊಂದಿಗೆ 800 ಎಕರೆ ಪ್ರದೇಶದಲ್ಲಿ ಜ್ಞಾನಗಂಗೆ ಎಂಬ ಟ್ಯಾಗ್ಲೈನ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಆದರೆ ವಿಶ್ವವಿದ್ಯಾಲಯ ಸ್ಥಾಪಿತವಾದ ದಿನದಿಂದಲೇ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಾ ಬರ್ತಿದೆ. ಪ್ರಮುಖವಾಗಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳದೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತಿದೆ. ಅಂದಹಾಗೆ ಕಳೆದ 3 ದಶಕಗಳಿಂದ ವಿಶ್ವವಿದ್ಯಾಲಯದಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇರ ನೇಮಕಾತಿ ಆಗಿಲ್ಲ ಅಂತ ಖುದ್ದು ವಿಶ್ವವಿದ್ಯಾಲಯದ ಕುಲಪತಿಗಳೇ ಹೇಳಿದ್ದಾರೆ. 258 ಹುದ್ದೆಗಳು ಮಂಜೂರಾದರೆ ಭರ್ತಿಯಾಗಿದ್ದು ಕೇವಲ 38 ಹುದ್ದೆಗಳು. ಇರೋ 38 ಹುದ್ದೆಗಳಲ್ಲಿ ಅನೇಕರು ನಿವೃತ್ತಿ ಅಂಚಿನಲ್ಲಿದ್ದು ಕೇವಲ ಅತಿಥಿ ಉಪನ್ಯಾಸಕರು ಮತ್ತು ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಬೋಧಕೇತರ ಸಿಬ್ಬಂದಿಗಳ ಮೇಲೆ ಇಡೀ ವಿಶ್ವವಿದ್ಯಾಲಯವನ್ನ ನಡೆಸಿಕೊಂಡು ಹೋಗಲಾಗ್ತಿದ್ದು ಇದು ಸಂಶೋಧನೆಗೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತ ಬೀಳುತ್ತಿದೆ ಅಂತ ಖುದ್ದು ಉಪಕುಲಪತಿಗಳೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿದ್ಯಾಲಯದ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬೋಧಕ ಮತ್ತು ಬೋಧಕೇತರ ಎರಡೂ ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಕಳೆದ 3 ದಶಕಗಳಿಂದ ಯಾವುದೇ ನೇರ ನೇಮಕಾತಿ ಆಗಿರೋದಿಲ್ಲ. ಕನಿಷ್ಠ 27-28 ವರ್ಷದಿಂದ 3 ದಶಕ ಅಂತ ಹೇಳ್ತಾ ಇದ್ದೇನೆ ನಾನು. ಕೆಲವು ಬ್ಯಾಕ್ಲಾಗ್ ಹುದ್ದೆಗಳನ್ನು ಹೊರತುಪಡಿಸಿದರೆ ಕಳೆದ 3 ದಶಕಗಳಿಂದ ನೇರ ನೇಮಕಾತಿ ಗುಲ್ಬರ್ಗ ವಿಷಯದಲ್ಲಿ ಆಗದೇ ಇಲ್ಲ. ಬೋಧಕ ಸಿಬ್ಬಂದಿಗಳ ಮಾಹಿತಿ ಅಂಕಿ ಸಂಖ್ಯೆ ತಮಗೆ ಕೊಡಬೇಕಂದ್ರೆ ಪ್ರಥಮ ಹಂತವಾಗಿ ಸುಮಾರು 250ಕ್ಕಿಂತ ಹೆಚ್ಚಿನ ಮಂಜೂರಾದ ಹುದ್ದೆಗಳು. ಅಷ್ಟು ಹುದ್ದೆಗಳಲ್ಲಿ ಇವತ್ತು ನಮಗೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ಕೇವಲ 38 ಸಿಬ್ಬಂದಿಗಳು ಮಾತ್ರ. 20% ಕಡಿಮೆ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಇವತ್ತು ವಿಶ್ವವಿದ್ಯಾಲಯವನ್ನು ನಾವು ನಡೆಸ್ತಾ ಇದ್ದೇವೆ. ನಾನು ಒಪ್ತೇನೆ, ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿದೆ. ಅತಿಥಿ ಉಪನ್ಯಾಸಕರ ಹೆಸರಲ್ಲಿ ಆ ಕಾರ್ಯವನ್ನು ಮಾಡಿಕೊಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ನೀಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇದರ ಜೊತೆಗೆ ವಿಶೇಷವಾಗಿ ಸಂಶೋಧನಾ ಚಟುವಟಿಕೆಗಳು ಪೂರ್ತಿ ಕುಂಠಿತಗೊಳ್ತವೆ. ಇರ್ತಕ್ಕಂಥ ಸುಮಾರು 37-38 ಸಿಬ್ಬಂದಿಗಳು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಕೊನೆಯ 1 ವರ್ಷ 2 ವರ್ಷದ ಅವಧಿಯಲ್ಲಿ ಅವರು ಇದ್ದಾರೆ. ಹೀಗಿದ್ದಾಗ ಅಷ್ಟು ತ್ವರಿತಗತಿಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಂಶೋಧನೆ ಅನ್ನೋದು ಪೂರ್ತಿ ಕುಂಠಿತಗೊಂಡಿದೆ. ಅಂಕಿ ಸಂಖ್ಯೆಗೆ ಬೋಧಕೇತರ ಸಿಬ್ಬಂದಿಗೆ ಬರ್ತೇನೆ. ನನಗೆ ತಿಳಿದ ಮಟ್ಟಿಗೆ ಸುಮಾರು 700ಗಿಂತ ಹೆಚ್ಚಿಗೆ ನಮ್ಮಲ್ಲಿ ಮಂಜೂರಾದ ಹುದ್ದೆಗಳು ಇತ್ತು. ಇತ್ತೀಚೆಗೆ ಬಳ್ಳಾರಿ ವಿಶ್ವವಿದ್ಯಾಲಯ ನಮ್ಮಿಂದ ಹೊರಗಡೆ ಹೋಯಿತು ಕೆಲವು ವರ್ಷಗಳ ಹಿಂದೆ. ನಂತರ ರಾಯಚೂರು ವಿಶ್ವವಿದ್ಯಾಲಯ ಹೊರಗಡೆ ಹೋಯಿತು. ನಂತರ ಬೀದರ್ ವಿಶ್ವವಿದ್ಯಾಲಯವು ಸ್ವತಂತ್ರವಾಗಿ ಹೊರಗಡೆ ಹೋಯಿತು. ಹೀಗಾಗಿ ಈ ಬೋಧಕೇತರ ಸಿಬ್ಬಂದಿಗಳು ಕೂಡ ಅದೇ ಅನುಪಾತದಲ್ಲಿ, ಕಾಲೇಜುಗಳ ಅನುಪಾತದಲ್ಲಿ ಅವರು ಸ್ಥಳಾಂತರಗೊಂಡ್ಬಿಡ್ತವೆ. ಈಗ ನಮಗೆ ಇರ್ತಕ್ಕಂಥ ಸುಮಾರು 500 ಹುದ್ದೆಗಳಲ್ಲಿ ಬೋಧಕೇತರ ಹುದ್ದೆಗಳು ಅಂದರೆ ಬೇರೆ ಬೇರೆ 5 ಅದರಲ್ಲಿ ಕೇಡರ್ಸ್ ಇದ್ದಾವೆ. ABCDE ಅಂತ ಗ್ರೂಪ್ಗಳು ಇದ್ದಾವೆ. ನಮಗೆ ಕ್ಲಾಸ್ 4ರಿಂದ ಹಿಡ್ಕೊಂಡ್ರೆ ಇಷ್ಟು ಸಿಬ್ಬಂದಿಗಳಲ್ಲಿ ಸುಮಾರು ನಮಗೆ ಉಳಿದಿರೋ ಹುದ್ದೆಗಳೇ ಸುಮಾರು ಒಂದು 500. ಅದರಲ್ಲಿ ಮತ್ತೆ ನಾವು 371 ನಾನ್ 371 ವರ್ಗೀಕರಣ ಮಾಡ್ತೇವೆ. 371 ವರ್ಗೀಕರಣ ಮಾಡಿದ ಮೇಲೆ ಅದರಲ್ಲಿ ಮತ್ತೆ ನಮಗೆ ನಮ್ಮ KCSR ಮತ್ತು C&R ರೂಲ್ಸ್ ಪ್ರಕಾರ ಇಷ್ಟು ಪ್ರತಿಶತ ಹುದ್ದೆಗಳು ಪ್ರಮೋಷನ್ ಮಾಡಬೇಕಾಗ್ತದೆ, ಮುಂಬಡ್ತಿ ಕೊಡಬೇಕಾಗ್ತದೆ. ನೇರ ನೇಮಕಾತಿಗೆ ಇಷ್ಟೇ ಹುದ್ದೆಗಳು ಸೀಮಿತ ಉಳ್ತವೆ.
ಸೊ ಈ ಎಲ್ಲವನ್ನು ಲೆಕ್ಕ ಮಾಡಿ ಹಾಕಿದಾಗ ಈಗ ನಮಗೆ ಉಳಿದಂಥ ಹುದ್ದೆಗಳು ಸುಮಾರು 250-260 ಹುದ್ದೆಗಳು. ಅದರಲ್ಲಿ ನಮಗೆ ಈಗ ಕೆಲಸ ಮಾಡ್ತಕ್ಕಂಥವ್ರು ಸುಮಾರು ಒಂದು 40% ಮಾತ್ರ. ಈ ಎರಡನ್ನೇ ಗಮನದಲ್ಲಿಟ್ಕೊಂಡು ನಾವು ಈಗಾಗಲೇ ಸರ್ಕಾರಕ್ಕೆ ಭಾಳಷ್ಟು ಸಲ ವಿನಂತಿಯನ್ನು ಸಲ್ಲಿಸಿದ್ದೇವೆ. ಕಾರಣಾಂತರಗಳಿಂದ ಹಾಗೆ ಮುಂದೂಡ್ತಾ ಬಂದಿದೆ. ಈ ಎರಡೂ ಹೊಸ ವಿದ್ಯಾಲಯಗಳು ಬೇರ್ಪಡೆ ಆದ ಮೇಲೆ ಮತ್ತೆ ಇಡೀ ಪ್ರಕ್ರಿಯೆ ನಾವು ಪುನರ್ ನವೀಕರಣ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಾನ್ ಟೀಚಿಂಗ್ ಸ್ಟಾಫನ್ನು ಅದ್ರ ಪ್ರಕಾರ ಡಿವೈಡ್ ಆಗಬೇಕು. ಒಮ್ಮೆ ಡಿವೈಡ್ ಆದಮೇಲೆ 371 ವರ್ಗೀಕರಣ ಆಗಬೇಕು. 371 ವರ್ಗೀಕರಣ ಆದಮೇಲೆ ಪ್ರಮೋಷನ್ ಹುದ್ದೆಗಳು ವರ್ಗೀಕರಣ ಆಗಬೇಕು. ಪ್ರಮೋಷನ್ ಹುದ್ದೆ ವರ್ಗೀಕರಣ ಆದಮೇಲೆ ರೋಸ್ಟ್ರ್ ಬಿಂದುಗಳನ್ನು ಗುರುತಿಸಬೇಕು. ಇಷ್ಟು ಪ್ರಕ್ರಿಯೆಯನ್ನು ಸದ್ಯಕ್ಕೆ ನಮಗೆ 2 ದಿನಗಳ ಹಿಂದೆ ಎಲ್ಲದಕ್ಕೂ ಅನುಮೋದನೆ ದೊರಕಿದೆ. 371 ವರ್ಗೀಕರಣ ಸ್ಪಷ್ಟವಾಗಿ ಸರ್ಕಾರ ಅನುಮತಿ ಕೊಟ್ಟಿದೆ. ವರ್ಗೀಕರಣನೂ ಕೂಡ ಮಾಡಿ ನಾವು ಕಳಿಸಿರೋದಕ್ಕನ್ನು ಅನುಮೋದನೆ ಕೊಟ್ಟಿದೆ. ರೋಸ್ಟ್ರ್ ಬಿಂದುಗಳನ್ನು ಕೇಳಿದರು. ಮುಂಚೆ ರೋಸ್ಟ್ರ್ ಬಿಂದುಗಳನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದವರು ಅವ್ರು ಮಾಡಿ ನಮಗೆ ಕೊಡ್ತಿದ್ರು. ಈ ಸಲ ಅದನ್ನು ನಿಮ್ಮ ಹಂತದಲ್ಲೇ ಮಾಡಿ ಅಂತಕ್ಕಂಥದ್ದು ನಿಯಮಗಳ ಅನುಸಾರ ಅದನ್ನು ಮಾಡಿ ಕಳಿಸಿದ್ದೇವೆ. 2 ದಿನಗಳ ಹಿಂದೆ ಅದಕ್ಕೂ ಅನುಮತಿ ದೊರಕಿದೆ. 371 ವರ್ಗೀಕರಣ ಮತ್ತು ರೋಸ್ಟ್ರ್ ಬಿಂದುಗಳ ವರ್ಗೀಕರಣದ ಜೊತೆಗೆ ಈಗ 1-2 ದಿವಸದಲ್ಲಿ ಅಥವಾ ಈ ವಾರದ ಕೊನೆಗೆ ಬಹುಶಃ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 371ಗೆ ಅನುಮತಿ ಕೊಟ್ಟಿರ್ತಾರೆ. ಆದರೂ ಕೂಡ ನೇಮಕಾತಿ ಅಧಿಸೂಚನೆ ಹೊರಡೋಕ್ಕಿಂತ ಮುಂಚೆ ಈ ಹುದ್ದೆಗಳನ್ನು ಒಮ್ಮೆ ಅವರು ಪರಿಶೀಲನೆ ಮಾಡಿಕೊಂಡು ಅಂತಿಮ ಒಂದು ಕನ್ಕರೆನ್ಸ್ ಕೊಡ್ತಾರೆ, ಸಹಮತ ಕೊಡ್ತಾರೆ. ಅದು ಸಹಮತ ಕೊಟ್ಟ ತಕ್ಷಣ ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಸಹಮತ ದೊರೆತರೆ ನಾವು ಖಂಡಿತ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಇನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಟ್ಟು 32 ವಿಭಾಗಗಳಿದ್ದು ಪ್ರತಿ ವಿಭಾಗಕ್ಕೆ ಓರ್ವ ಪ್ರಾಧ್ಯಾಪಕ, 2 ಸಹ ಪ್ರಾಧ್ಯಾಪಕ, 4 ಸಹಾಯಕ ಪ್ರಾಧ್ಯಾಪಕರು ಸೇರಿದಂತೆ ಕನಿಷ್ಠ 7 ಬೋಧಕ ಸಿಬ್ಬಂದಿಗಳು ಇರಬೇಕು. ಆದರೆ ಪ್ರಸ್ತುತ ವಿಭಾಗ ಒಂದಕ್ಕೆ ಕೇವಲ ಒಬ್ಬ ಸಹಾಯಕ ಪ್ರಾಧ್ಯಾಪಕರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಹಿಂದುಳಿದ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಭಾರಿ ಹಿನ್ನಡೆ ಆಗ್ತಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರೋ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು ಸೇರಿದಂತೆ ಅನೇಕ ಹುದ್ದೆಗಳ ಭರ್ತಿಗೆ CM ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದು, ಅದರಂತೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರೋ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಆರಂಭವಾಗಿದೆ. ಹಂತ ಹಂತವಾಗಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದೆಂದು ಹೇಳಿದ್ದಾರೆ. ಆದರೂ ಈಗ ಏನು ಇಲ್ಲಿರ್ತಕ್ಕಂಥ ಬೋಧಕರ ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಈಗಾಗಲೇ ಪರಿನಿಯಮಗಳು ಸ್ಟ್ಯಾಟ್ಯೂಟ್ಸಲ್ಲಿ ಇವತ್ತು ಬದಲಾವಣೆಗಳನ್ನು ತಂದು ಇವತ್ತು ಅದಕ್ಕೆ ರಾಜ್ಯಪಾಲರ ಅಂಕಿತ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಇವೆಲ್ಲ ಭರ್ತಿ ಮಾಡಬೇಕು ಹಂತವಾಗಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಕೆಲವು ಬೋಧಕರ ಹುದ್ದೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಸೋಸಿಯೇಟ್ ಪ್ರೊಫೆಸರು ಅವರ ಹಂತದಲ್ಲಿ ತುಂಬಬಹುದು. ಅಸಿಸ್ಟೆಂಟ್ ಪ್ರೊಫೆಸರು 25 ಪೋಸ್ಟ್ಗೆ KEA ಮುಖಾಂತರ ಪರೀಕ್ಷೆ ಮಾಡುವಂಥದ್ದಕ್ಕೆ ಈಗಾಗಲೇ ನಿಗದಿಯಾಗಿದೆ. ಇದೇ ರೀತಿ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಹಂತವಾಗಿ ನಾವು ಅನುಮತಿಯನ್ನು ಸರ್ಕಾರದಿಂದ, ಹಣಕಾಸು ಇಲಾಖೆಯಿಂದ ಅನುಮತಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಇದು ಒಂದು ಭಾಗ. ಇವತ್ತು ಭಾಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಸಂದರ್ಭದಲ್ಲಿ ಭ್ರಷ್ಟಾಚಾರ ಅಥವಾ ಬೇರೆ ರೀತಿಯಾದಂಥ ಒಂದು ಸಮಸ್ಯೆಗಳು ಉದ್ಭವ ಆಗಿ ಇವತ್ತು ಅವು ಕೂಡ ಭಾಳಷ್ಟು ಈಗ ಇಂದಿನಿಂದ ತನಿಖೆಗಳು ಆಗ್ತಾಯಿದೆ. ಇವೆಲ್ಲವನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆ ಆಗಬೇಕು. ಯಾರು ಇವತ್ತು ಅರ್ಹತೆ ಇರ್ತಕ್ಕಂಥವರು, ಶೈಕ್ಷಣಿಕವಾಗಿ ಭಾಳಷ್ಟು ಜ್ಞಾನವನ್ನು ಪಡೆದಿರ್ತಕ್ಕಂಥವರು ಇವತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಟೀಚಿಂಗ್ ಏನೋ ಒಂದು ಫೀಲ್ಡ್ಗೆ ಒಂದು ಅಕಾಡೆಮಿಕ್ ಇದಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ರೀತಿ ಮಾಡಿದ್ದೀವಿ. ಮುಂದೆ ಕೂಡ ಇವತ್ತು ನಾವು ವಿಶ್ವವಿದ್ಯಾಲಯಗಳಲ್ಲಿ ಅದೇನೇ ಇರಲಿ, ಹಿಂದುಳಿದ ಈ ಭಾಗದ ಅಭಿವೃದ್ಧಿಗಾಗಿ 371J ವಿಶೇಷ ಸ್ಥಾನಮಾನ ಏನೋ ಸಿಕ್ಕಿದೆ. ಆದರೆ ವಿಶೇಷ ಸ್ಥಾನಮಾನ ಕೇವಲ ಹೆಸರಿಗೆ ಮಾತ್ರ ಇದೆ ಎನ್ನುವ ಆಕ್ರೋಶ ಈ ಭಾಗದ ಶಿಕ್ಷಣ ಪ್ರೇಮಿಗಳಲ್ಲಿ ಇರೋದು ಸುಳ್ಳಲ್ಲ. ಇನ್ನಾದರೂ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ನೇಮಕಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಶ್ರೀಕಾಂತ್ ಬಿರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.